ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊತಾ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಬಸ್ಸಾರನ್ನ ಹೇಳ್ಕೊಡ್ತಾ ಇದ್ದೀನಿ. ನಾನು ಹಳ್ಳಿ ಸ್ಟೈಲಲ್ಲಿ ಯಾವ ರೀತಿ ನಮ್ಮ ಅತ್ತೆ ಮನೆ ಕಡೆ ಎಲ್ಲ ಮಾಡ್ತಿದ್ರಲ್ಲ ಆ ಥರ ಬಸ್ಸಾರನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಹಾಗೆ ನನಗೆ 3000 ಸಬ್ಸ್ಕ್ರೈಬರ್ಸ್ ಆಗಿದ್ದೀರಲ್ಲ, ಅದಕ್ಕೆ ತುಂಬಾ ಥ್ಯಾಂಕ್ಸ್ ಇದೆ ಎಲ್ಲರಿಗೂ. ನನ್ನ ನಂಬಿ ಸಬ್ಸ್ಕ್ರೈಬ್ ಮಾಡಿರೋರಿಗೆ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ನಿಮ್ಮ ಆಶೀರ್ವಾದ ಬೆಂಬಲ ಕೊನೆಯವರೆಗೂ ಹೀಗೆ ಇರಬೇಕು ಅಂತ ನಾನು ಆಶಿಸ್ತೀನಿ. ಬನ್ನಿ, ಇವಾಗ ನಾನು ಇದನ್ನು ಹುರುಳಿಕಾಳೆಲ್ಲನೂ ಬೇಯಿಸ್ಕೊಂಡ್ಬಿಡ್ತಾ ಇದ್ದೀನಿ. ಇದು ಮೊಳಕೆ ಕಟ್ಟಿರೋ ಅಂಥ ಹುರುಳಿಕಾಳನ್ನೇ ಹಾಕ್ಕೊಂಡಿದ್ದೀನಿ. ಇನ್ನೊಂದ್ಸರಿ ಚೆನ್ನಾಗಿ ತೊಳೆದುಬಿಟ್ಟು ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ. ಇದು ನಾನು 3 ವಿಷಲ್ ಕೂಗಿಸ್ಕೊತೀನಿ. 3 ವಿಷಲ್ ಕೂಗಿಸ್ಕೊಂಡ್ರೆ ಮಾತ್ರ ಇದು ಚೆನ್ನಾಗಿ ಬೇಯೋದು. ಅದಕ್ಕೋಸ್ಕರ ನಾನು 3 ವಿಷಲ್ ಕೂಗಿಸ್ಕೊತೀನಿ. ಮುಳುಗೋ ಅಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತೀನಿ. ಲಿಡ್ ಕ್ಲೋಸ್ ಮಾಡಿ 3 ವಿಷಲ್ ಕೂಗಿಸ್ಕೊತೀನಿ. ಈಗ ನೋಡಿ, ಕುಕ್ಕರ್ ಕೂಗಿದೆ. ಇವಾಗ ಈಗ ಶಿಫ್ಟ್ ಮಾಡ್ಕೊಂಬಿಟ್ಟು ಒಂದು ಬಾಣಲೆ ಇಟ್ಕೊತೀನಿ. ಸ್ವಲ್ಪ ಐಟಮ್ಗಳನ್ನೆಲ್ಲ ಹುರ್ಕೊಳೋದಿದೆ, ಅದನ್ನ ಹುರ್ಕೊಂಬಿಡೋಣ. ಈಗ ನಾನು ಬಾಣಲೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಮುಂಚೆ ನಾನು ಏನೇನು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ನಿಮಗೆ. ಇಲ್ಲಿ ಜೀರಿಗೆ ಮತ್ತು ಮೆಣಸು ತೊಗೊಂಡಿದ್ದೀನಿ. ಜೀರಿಗೆ ಅರ್ಧ ಸ್ಪೂನ್, ಮೆಣಸು ಮತ್ತು ಒಂದು 5-6 ಒಣಮೆಣ್ಸಿಕಾಯಿ ತೊಗೊಂಡಿದ್ದೀನಿ. ನೀವು ಹಸಿರು ಮೆಣ್ಸಿಕಾಯಿ ಬೇಕಾದ್ರೆ ತೊಗೊಬೋದು. 1 ಗಡ್ಡೆಷ್ಟು ಬೆಳ್ಳುಳ್ಳಿ, ಚಿಕ್ಕದಾದರೆ 3 ಈರುಳ್ಳಿ ತೊಗೊಂಡಿದ್ದೀನಿ, ಚಿಕ್ಕದು ಅಂದರೆ. ಮತ್ತು ಒಂದೇ ಒಂದು ಟೊಮ್ಯಾಟೊ ತೊಗೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಈಗ ಇಷ್ಟು ಹುರ್ಕೋಬೇಕು. ಕೊತ್ತಂಬರಿ ಸೊಪ್ಪು ಬಿಟ್ಟು ಇನ್ನಿಷ್ಟು ಹುರ್ಕೋಬೇಕು ಈ ಬಾಣಲಿಯಲ್ಲಿ. ಹಾಗೆಯೇ ಇಲ್ಲಿ ಕಾಯಿ ತುರಿ ತೊಗೊಂಡಿದ್ದೀನಿ. ಇದು ಪಲ್ಯಕ್ಕೂ ಮತ್ತು ಸಾಂಬಾರಿಗೂ 2 ಸೇರಿಸಿ ಕಾಯಿ ತುರಿ ತುರ್ಕೊಂಡಿದ್ದೀನಿ. ಇದು ಎಲ್ಲ ಕೂಗೋ ಅಷ್ಟರಲ್ಲಿ ನಾನು ಇದೆಲ್ಲ ರೆಡಿ ಮಾಡ್ಕೊಂಬಿಟ್ಟೆ. ಬನ್ನಿ, ಇವಾಗ ಒಂದೊಂದೇ ಒಗ್ಗರಣೆ ಹಾಕೊತ ಬರೋಣ. ಈಗ 2-3 ಸ್ಪೂನಷ್ಟು ಎಣ್ಣೆ ಹಾಕೊಳ್ಳೋಣ. ಇವಾಗ ಈರುಳ್ಳಿ ಹಾಕ್ಕೊತೀನಿ. ಈರುಳ್ಳಿ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ. ನೀವು ಮೊದಲೇನೆ ಇದನ್ನ ಹಾಕೋಬಾರ್ದು, ಜೀರಿಗೆ ಎಲ್ಲ ಹಾಕೋಬಾರ್ದು, ಚೆನ್ನಾಗಿರಲ್ಲ. ನೋಡಿ, ಟ್ರಾನ್ಸ್ಪರೆಂಟ್ ಆಗಿದೆ. ಈಗ ಮೆಣಸಿನ್ಕಾಯಿ ಹಾಕ್ಕೊತೀನಿ. ನೀವು ಇದ್ರ ಬದಲು ಹಸಿರು ಮೆಣಸಿನ್ಕಾಯಿ ಬೇಕಾದ್ರೆ ಯೂಸ್ ಮಾಡ್ಕೋಬೋದು ಅಂತ ಅವಾಗಲೇ ಹೇಳಿದ್ದೀನಿ. ಇವಾಗ ಮೆಣಸು ಮತ್ತು ಜೀರಿಗೆನ ಹಾಕ್ಕೊತೀನಿ. ಕೊನೆ ಟೈಮಲ್ಲಿ ಹಾಕಬೇಕು. ಇವಾಗ ಒಂದು ಸ್ವಲ್ಪ ಫ್ಲೇಮ್ನ ಲೋಗೆ ಇಟ್ಕೊಳ್ಳೋಣ. ಇವೆರಡು ಹಾಕಿದ್ಮೇಲೆ ಆಲ್ಮೋಸ್ಟ್ ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದಿರೋದ್ರಿಂದ ಇದನ್ನು ಕೊನೆಗೆ ಹಾಕ್ಕೊಳ್ಳೋಣ. ಅದನ್ನೆಲ್ಲ ಟೊಮ್ಯಾಟೊ ಹಾಕ್ಕೊತೀನಿ. ಟೊಮ್ಯಾಟೊ ಹಾಕ್ಕೊಂಡು ಹುರ್ಕೊಳ್ಳೋಣ. ಈಗ ಆಲ್ಮೋಸ್ಟ್ ಮ್ಯಾಶ್ ಆಗಿದೆ. ಅವಾಗಲೇ ನಾನು ಹೇಳೋದು ಮರ್ತ್ಬಿಟ್ಟಿದ್ದೆ. ಒಂದು ಸ್ವಲ್ಪ ಹುಣಸೆಹಣ್ಣನ್ನ ಹಾಕೊಳ್ಳೋಣ. ಕಾಯಿ ತುರಿ ಹಾಕ್ಕೊಂಡು ರುಬ್ಕೊಳ್ಳೋಣ. ಇವಾಗ ಹರ್ಕೊಂಡಿದೆ. ಈಗ ಇದನ್ನು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊತೀನಿ. ಆ ಬಾಣಲೆ ಹಾಗೆ ಇರಲಿ, ಅದ್ರಲ್ಲಿ ಪಲ್ಯ ಮಾಡ್ಕೊಳೋದಕ್ಕಾಗುತ್ತೆ. ಈಗ ನಾವು ಹುರ್ಕೊಂಡಿದ್ವಲ್ಲ ಅದು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕಾಯಿ ತುರಿ ಹಾಕ್ಕೊತಾ ಇದ್ದೀನಿ. ಈಗ ನೀರು ಹಾಕ್ಕೊಂಡು ನುಣ್ಣಗೆ ಗ್ರೈಂಡ್ ಮಾಡ್ಕೊಬರ್ಬೇಕು. ಇದನ್ನು ಪಲ್ಯಕ್ಕೆ ಯೂಸ್ ಮಾಡೋಣ. ಈಗ ರುಬ್ಕೊಂಡು ತಂದಿದ್ದೀನಿ. ಇದನ್ನ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಹಾಗೆಯೇ ನಾವು ಬೇಯಿಸ್ಕೊಂಡಿದ್ವಲ್ಲ ಅದನ್ನು ಕೂಡ ಇವಾಗ ನೋಡೋಣ. ಚೆನ್ನಾಗಿ ಬೆಂದಿದೆ. ನಾವು ನೀರನ್ನೇನು ಜಾಸ್ತಿ ಹಾಕಿರಲಿಲ್ಲ, ಅದಕ್ಕೋಸ್ಕರ ಇಷ್ಟ ಆಗಿದೆ. ಇವಾಗ ಇದನ್ನು ತಗೋಬೇಕು. ಇದನ್ನು ಕಟ್ಟು ಅಂತ ಕರೀತಾರೆ, ಅಥವಾ ಇಂಗ್ಲೀಷಲ್ಲಿ ಸ್ಟಾಕ್ ಅಂತ ಕರೀತಾರೆ. ಇದನ್ನ ಎರಡೂ ಬೇರೆ ಬೇರೆ ಮಾಡ್ಕೊಳ್ಳೋಣ ಒಂದು ತಪ್ಪಲೆಯಲ್ಲಿ ಹಾಕ್ಕೊಂಡು. ಈಗ
ಈಗ ನಾನು ಇದು ತಪ್ಪಲೆ ಒಳಗೆ ಹಾಕ್ಕೊಂಡಿದ್ದೀನಿ. ಮತ್ತು ಈ ಕಾಳನ್ನ ತಗೊಂಡು ಇನ್ನೂ ಸ್ವಲ್ಪ ರುಬ್ಕೋಬೇಕು. ಅದರಿಂದ ಇಲ್ಲಿ ರುಬ್ಬಿದ್ದೀವಲ್ಲ ಅದನ್ನು ನಾವು ಯಾವ ಪಾತ್ರೆಯಲ್ಲಿ ಮಾಡ್ತೀವಲ್ಲ ಅದಕ್ಕೆ ನಾನು ಶಿಫ್ಟ್ ಮಾಡ್ಕೊಂಡ್ಬಿಡ್ತಾ ಇದ್ದೀನಿ. ಒಂದು ಸ್ವಲ್ಪ 1 ಸ್ಪೂನ್ ಅಥವಾ 2 ಸ್ಪೂನ್ ಅಷ್ಟು ಸ್ವಲ್ಪ ಆರಿದ್ಮೇಲೆ ಹಾಕ್ಕೋಬೇಕು, ಬಿಸಿಲು ಹಾಕ್ಕೋಬಾರ್ದು. ಈಗ ಅದೇ ಜಾರಿಗೆ ಹಾಕ್ಕೊಂಡ್ಬಿಡ್ತಾ ಇದ್ದೀನಿ. 2 ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ. ಇದೊಂಚೂರು ಹಾರಲಿ, ಆಮೇಲೆ ರುಬ್ಕೊಳ್ಳೋಣ. ಅದಕ್ಕೆ ಮುಂಚೆ ಇದಕ್ಕೆ ಪಲ್ಯ ಮಾಡ್ಕೊಂಬಿಡೋಣ. ಈ ಕಾಳುಗಳಲ್ಲಿ ತುಂಬ ಚೆನ್ನಾಗಿರುತ್ತೆ ಪಲ್ಯ ಮಾಡಿದ್ರೆ. ಅದಕ್ಕೆ ರೆಡಿ ಮಾಡ್ಕೊಂಬಿಡೋಣ. ಈಗ ಬಾಣಲಿನ ಕಾಯಕ್ಕಿಟ್ಕೊಂಡಿದ್ದೀನಿ. ಬಾಣಲಿ ಕಾದಾದ್ಮೇಲೆ ಎಣ್ಣೆ ಹಾಕ್ಕೊತೀನಿ. ನೋಡಿ, ಇಷ್ಟು ಸಾಸಿವೆ ಆದರೆ ಸಾಕು. ಅದು ಸಿಡಿಲಿ ಸಾಸಿವೆ ಸಿಡಿದ ತಕ್ಷಣ ಕರಿಬೇವು ಸೊಪ್ಪು ಹಾಕ್ಕೊತಾ ಇದ್ದೀನಿ. ಆಮೇಲೆ ಈರುಳ್ಳಿ ಮತ್ತು ಒಣಮೆಣಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ. ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ ಈರುಳ್ಳಿ ಮತ್ತು ಒಣಮೆಣಸಿನ್ಕಾಯಿನ. ನೀವು ಒಣಮೆಣಸಿನ್ಕಾಯಿ ಬದಲು ಹಸಿಮೆಣಸಿನ್ಕಾಯಿ ಯೂಸ್ ಮಾಡ್ಬೋದು. ಸಣ್ಣದಾಗಿ ಇರಲಿ. ಈಗ ಮಿಕ್ಸ್ ಮಾಡೋಣ. ಈ ಟೈಮಲ್ಲೆಲ್ಲ ಉಪ್ಪು ಅಡ್ಜಸ್ಟ್ ಮಾಡ್ಕೊಳಕ್ಕಾಗಲ್ಲ. ಹಾಕ್ಕೊಂಡ್ರೆ ಪುಡಿ ಉಪ್ಪು ಹಾಕ್ಕೋಬೇಕು, ಆದರೂ ಚೆನ್ನಾಗಿರಲ್ಲ. ಬೇಯಿಸ್ಬೇಕಾದ್ರೇ ನೀಟಾಗಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಇದಾಗಿದೆ. ನೀವು ಬೇಕಾದರೆ ಇದ್ರ ಮೇಲೆ ಸಣ್ಣದಾಗಿ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು ಬೇಕಾದ್ರೂ ಹಾಕೋಬೋದು. ಅಂದರೆ ಹಳ್ಳಿ ಸ್ಟೈಲ್ ಅಂದರೆ ಜಾಸ್ತಿ ಏನು ಕೊತ್ತಂಬರಿ ಸೊಪ್ಪೆಲ್ಲ ಹಾಕಲ್ಲ, ಇಷ್ಟೇ ಕಾಯಿ ತುರಿ ಒಂದು ಹಾಕ್ತಾರೆ. ಇವಾಗ ಇದನ್ನ ಆಫ್ ಮಾಡ್ಕೊಂಡ್ಬಿಡ್ತಾ ಇದ್ದೀನಿ. ನಾನು ಆಗಲೇ ಹೇಳಿದ್ದೆ ಒಂದು ತಪ್ಪಲೆಗೆ ಹಾಕ್ಕೊತೀನಿ ಅಂತ, ಹಾಕ್ಕೊಂಡಿದ್ದೀನಿ. ಇವಾಗ ಈಗ ಒಂದು ಸ್ವಲ್ಪ ನೀರು ಹಾಕ್ಕೊಳಕ್ಕೆ ಮುಂಚೆ ನಾನು ಹೇಳಿದ್ನೆಲ್ಲ ರುಬ್ಬಿಟ್ಕೊಳ್ಬೇಕು ಅಂತ ಕಾಳನ್ನೆಲ್ಲ ತೆಗೆದಿಟ್ಕೊಂಡಿದ್ದೀನಲ್ಲ ಅದನ್ನ ಹಾಕ್ಕೊತೀನಿ. ಈ ಮಿಕ್ಸಿ ಜಾರ್ಗೆ ನೀರು ಸೇರಿಸಿ ಹಾಕ್ಕೊತಿದ್ದೀನಿ. ಒಬ್ರೊಬ್ರು ನೀರೆಲ್ಲ ಹಾಕೊಳಲ್ಲ, ಬಸ್ತಿರೋ ನೀರನ್ನೇ ಹಾಕೊತಾರೆ, ಅದು ಚೆನ್ನಾಗಿರುತ್ತೆ. ಬಟ್ ನಾವಿಲ್ಲಿ ಕುಕ್ಕರಲ್ಲಿ ಮಾಡ್ತಿರೋದ್ರಿಂದ ನೀರು ಜಾಸ್ತಿ ಹಾಕಂಗಿಲ್ವಲ್ಲ, ಅದರಿಂದ ನಾನು ಎಕ್ಸ್ಟ್ರಾ ನೀರನ್ನ ಹಾಕೊಂಡಿದ್ದೀನಿ ಅಷ್ಟೇ ಅಲ್ಲ. ಆ ನೀರನ್ನ ಹಾಕೊತಾ ಇದ್ದೀನಿ. ಇವಾಗ ನೀವು ಕನ್ಸಿಸ್ಟೆನ್ಸಿ ಮತ್ತು ಉಪ್ಪು ಎರಡೂ ನೋಡ್ಕೊಂಬಿಟ್ಟು ಅಡ್ಜಸ್ಟ್ ಮಾಡ್ಕೊಂಡು ಕುದಿಸಿದ್ರೆ ಸಾಂಬಾರು ಕೂಡ ರೆಡಿ ಆಗುತ್ತೆ. ಈ ನೊರೆ ಎಲ್ಲ ಹೋಗೋ ಥರ ಕುದಿಸಿದ್ರೆ ಸಾಂಬಾರು ರೆಡಿ ಆಗುತ್ತೆ. ಇವಾಗ ಸಾಂಬಾರು ರೆಡಿಯಾಗಿದೆ, ನೊರೆ ಎಲ್ಲ ಹೋಗ್ಬಿಟ್ಟಿದೆ, ಸಾಂಬಾರು ರೆಡಿಯಾಗಿದೆ. ಈಗ ಇದಾದಮೇಲೆ ನೆಕ್ಸ್ಟ್ ಡೇ ಶನಿವಾರ ಆಗಿತ್ತು. ನಾನು ಆಗಲೇ ಶನಿವಾರ ಕ್ಲಿಪ್ಪಿಂಗ್ಸ್ನೆಲ್ಲ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ನಿಮಗೆ ತುಂಬ ಜನ ನೋಡಿದ್ದೀರಾ. ಹಾಗೆ ಕೆಲವರು 1-2-3 ಜನ ಕೂಡ ಕಮೆಂಟ್ ಹಾಕಿದ್ದೀರಾ. ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ದ್ಯಾಟ್. ಸೊ ಇವಾಗ ನೆಕ್ಸ್ಟ್ ಡೇ ನಾನು ಬೆಂಡೆಕಾಯಿ ಸಾರು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಅದು ಸಂಡೇ ಆಗಿದ್ದರಿಂದ ಸೊ ನಮ್ಮ ಮನೆಯವರೆಲ್ಲ ಫ್ರೆಶ್ ಆಗಿ ಬೆಂಡೆಕಾಯಿನೆಲ್ಲ ತಂದಿದ್ದರು. ಅದಕ್ಕೆ ಇದೊಂದು ಟಿಪ್ನ ಹೇಳ್ಕೊಡೋಣ ಅಂತ ನಾನು ಬಂದಿದ್ದೀನಿ. ಅಂದರೆ ಇದ್ರ ಮೇಲೆಲ್ಲ ಇರುತ್ತಲ್ಲ ಸ್ವಲ್ಪ ಮುಳ್ಳು ಥರ, ವೈಟು ಕಾಣಿಸಲ್ಲ, ಆದರೆ ಮುಟ್ಟಿದ್ರೆ ಸಾಕು ಸ್ವಲ್ಪ ಮುಳ್ಳು ಥರ ಅನಿಸುತ್ತೆ. ಅದನ್ನೆಲ್ಲ ಹೇಗೆ ಕ್ಲೀನ್ ಮಾಡ್ಕೊಳೋದು ಅಂತ ತೋರಿಸ್ತೀನಿ. ಹಳಬ್ರಿಗಾದರೆ ಗೊತ್ತಿರುತ್ತೆ, ಸ್ವಲ್ಪ ಬಿಗಿನರ್ಸ್ಗಾದರೆ ಗೊತ್ತಿರಲ್ಲ, ಅದಕ್ಕೋಸ್ಕರ ನಾನು ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಒಂದು ದೊಡ್ಡದು ಬಾಣಲಿ ಅಥವಾ ಯಾವ್ದಾದ್ರು ಬೇಸನ್ಗೆ ನೀರನ್ನ ಹಾಕ್ಕೊಂಡು ಈ ಥರ ಎಷ್ಟು ತಂದಿರ್ತಾರೋ ಅಷ್ಟು ಬೆಂಡೆಕಾಯಿನ ಹಾಕ್ಕೊಂಡು ಸ್ವಲ್ಪ ಹೊತ್ತು ಮುಳುಗಿಸಿಟ್ರೆ, ಅದಾದಮೇಲೆ ಕಾಟನ್ ಬಟ್ಟೆಯಿಂದ, ಪ್ಯೂರ್ ಕಾಟನ್ ಬಟ್ಟೆಯಿಂದ ಈ ರೀತಿ ಚೆನ್ನಾಗಿ ರಬ್ ಮಾಡ್ಕೋಬೇಕು. ಆವಾಗ ಲೋಳೆ ಬರಲ್ಲ. ಅಂದರೆ ನೋಡಿ, ನಾನು ರಬ್ ಮಾಡಿ ತೋರಿಸ್ತಿದ್ದೀನಲ್ಲ, ಒಂದು ಕಾರ್ನರು ಕೂಡ ಬಿಡ್ದ ಹಾಗೆ ರಬ್ ಮಾಡಿಕೊಂಡ್ರೆ
ಕ್ಲೀನಾಗಿ ಆಗುತ್ತೆ ಬೆಂಡೆಕಾಯಿ. ಅದಾದಮೇಲೆ ಸಾರು ಕೂಡ ಲೋಳೆ ಲೋಳೆ ಬರಲ್ಲ, ರುಚಿ ಕೂಡ ತುಂಬ ಚೆನ್ನಾಗಿ ಹೆಚ್ಚುತ್ತೆ. ಆ ಸಂಡೇ ಆಗಿರೋದ್ರಿಂದ ನಮ್ಮ ಮನೆಯವರು ಈ ಥರ ಜೋಳನೆಲ್ಲ ಬೇಯಿಸ್ತಾ ಇದ್ರು. ಅದರಿಂದ ತುಂಬ ಅಂದರೆ ತುಂಬ ಪಾತ್ರೆಗಳೆಲ್ಲ ಆಗ್ತಾ ಇತ್ತು. ನಾನು ನಿಮಗೆ ತೋರಿಸ್ತೀನಿ ನೋಡಿ, ಗ್ಯಾಸು ಕೂಡ ಎಷ್ಟು ಗಲೀಜು ಮಾಡಿಬಿಟ್ಟಿದ್ದಾರೆ. ಬೆಂಡೆಕಾಯಿ ನೋಡಿ ನಾನು ಆಗಲೇ ಹುರಿದಿಟ್ಕೊಂಡಿದ್ದೀನಿ ನೋಡಿ, ಸ್ವಲ್ಪನೂ ಲೋಳೆ ಇಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ. ಅದಾದಮೇಲೆ ಹಪ್ಪಳ ಎಲ್ಲ ಕರೆದ್ರು, ಅಂದರೆ ಇದು ಕರಿತಾರಲ್ಲ ಆ ಥರ ಕರೆದ್ರು. ಆಲ್ರೆಡಿ ಸಾಂಬಾರೆಲ್ಲ ರೆಡಿಯಾಗಿತ್ತು. ಸೊ ಅದಾದ ಬಾಣಲಿಲಿ ಅರ್ಧ ಎಣ್ಣೆ ಹಾಕ್ಕೊಂಡು ಕಾಲು ಭಾಗದಷ್ಟು ಅಷ್ಟೇ ಎಣ್ಣೆ ಬಿಟ್ಟಿರೋದು, ಅಷ್ಟೊಂದು ಎಣ್ಣೆ ಹಾಕ್ಕೊಂಬಿಟ್ಟಿದ್ರು. ಸೊ ನೋಡಿ ಪಾತ್ರೆ ಕೂಡ ಎಷ್ಟೊಂದು ಹಾಕಿದ್ದಾರೆ. ಅದಾದಮೇಲೆ ನೆಕ್ಸ್ಟ್ ಕ್ಲಿಪ್ಪಿಂಗ್ ಬಂದು ನನ್ನ ಮಗಳದು ಹ್ಯಾಪಿ ಬರ್ಡೇ ಟು ಯು ಅನ್ನೋದನ್ನ ಕಲ್ತ್ಕೊಂಡಿದ್ದಾಳೆ ಹೇಳೋದು. ಸೊ ಅದಕ್ಕೆ ಅದೊಂದು ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್. ಅವಳು ಮಲಗಿದಾಗ ಕುಂತಿದ್ದಾಗ ಎಲ್ಲ ಹೇಳೋಕ್ಕೆ ಶುರು ಮಾಡಿಬಿಟ್ಟಿದ್ದಾಳೆ. ಅದಾದಮೇಲೆ ಚಿಯರ್ಸ್ ಅನ್ನೋದು ಹೇಳ್ತಾ ಇದ್ದಾಳೆ, ಅದನ್ನು ಕೂಡ ನೋಡಿ. Happy birthday to you. May God bless you. God bless you. Happy birthday, happy birthday, happy birthday to you. Happy birthday to you. Happy birthday to you. Happy birthday to you. Happy birthday, happy birthday, happy birthday to you. May God bless you. May God bless you. Happy birthday, happy birthday, happy birthday to you. ಮಾಡೋದು ಜ್ಯೂಸ್ ಏನಮ್ಮ ಅದು ಇದು ಹಿಂಗೆ ಅನ್ನೋದೇನು? ಇನ್ನೊಂದ್ಸತಿ ಮಾಡು. ಏನಿದು? ಹಾಂ, ಚೇರ್ಸ್ ಮಾಡು. ಚೇರ್ಸ್ ಏನು ಹೇಳು? ಚೇರ್ಸ್ ಅನ್ನು. ಹಾಂ